ನೋಡಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರವಾಗಿ ಸಿಎಂ ನೇತೃತ್ವದ ಸರ್ವ ಪಕ್ಷ ಸಭೆ ಮುಕ್ತಾಯವಾಗಿದೆ. ಎಲ್ಲ ನಾಯಕರ ಅಭಿಪ್ರಾಯವನ್ನು ಸಿಎಂ ಸಂಗ್ರಹಿಸಿದ್ದಾರೆ. 1 TMC ನೀರು ಬಿಡಲು ಆದೇಶ ಆಗಿತ್ತು. ಪ್ರತಿದಿನ 8,000 ಕ್ಯೂಸೆಕ್ ನೀರು ಬಿಡಲು ನಿರ್ಧಾರ ಮಾಡಿದ್ದೀವಿ. ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಕಾನೂನು ಹೋರಾಟಕ್ಕೆ ತೀರ್ಮಾನ ಮಾಡ್ತೀವಿ ಎಂದಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ. ಕಾತರ್ಕಿಯವರು ಹೇಳಿದ್ದು ನಾವು ನೀರನ್ನು ಬಿಡೋಕ್ಕೆ ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ನಾವು ಅಪೀಲ್ ಆಗ್ತಾ ಇರೋದ್ರಿಂದ ಕೋರ್ಟ್ನವರು ನೀವು ನೀರೇ ಬಿಡಲ್ಲ, ರೆಗ್ಯುಲೇಟರಿ ಕಮಿಟಿಯವರ ಆರ್ಡರ್ಸ್ನೇ ಗೌರವಿಸೋಲ್ಲ ಅಂತ ಅಭಿಪ್ರಾಯ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು 1 TMC ನೀರು ಬಿಡೋಕ್ಕಾಗದೇ ಇದ್ದರೂ ಕೂಡ 8,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು. ಪ್ರತಿದಿನ 8,000 ಕ್ಯೂಸೆಕ್ ಬಿಡಬೇಕು. ಕರ್ನಾಟಕದ ನೆಲ ಜಲ ಪ್ರಶ್ನೆ ಬಂದಾಗ ನಾವು ರಾಜಕೀಯ ಮಾಡೋ ಪ್ರಶ್ನೆನೇ ಇಲ್ಲ. ಎಲ್ಲರೂ ಕೂಡ ನಾವು ಬೆಂಬಲ ಮಾಡ್ತಾಯಿದ್ದೀರಿ. ಸರ್ಕಾರನೂ ಕೂಡ ವಾದವನ್ನು ಸರಿಯಾಗಿ ಮನ್ನಣೆ ಮಾಡಲಿ. ಈಗ ಏನು ಅವರು ಲೀಗಲ್ ತಜ್ಞರು ಏನು ಕೊಟ್ಟಿದ್ದಾರೆ, 7,000 8,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತೇಳಿ, ಅದಕ್ಕೆ ನಾವೆಲ್ಲರೂ ಒಪ್ಪಿದ್ದೀರಿ. ಮತ್ತು ಕಡಿಮೆ ಆದ ತಕ್ಷಣ ಕಡಿಮೆ ಮಾಡಬೇಕು ಅನ್ನೋದಕ್ಕೂ ಸರ್ಕಾರ ಬದ್ಧತೆ ಇರಬೇಕು ಅನ್ನೋದು ನಮ್ಮ ನಿಲುವು. ಓಕೆ, ನಮಸ್ಕಾರ. ನೀವು ನೋಡ್ತಿದ್ದೀರಾ ನಿಮ್ಮೂರಲ್ಲಿ ಕನ್ನಡ. ನಾನು ಅಶ್ವಥ್. ಮೊದಲಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಮನೆಯವರ ನಿರಂತರ ಜೈಲು ಭೇಟಿಯಿಂದ ಕೂಲಾದ್ರ ದರ್ಶನ್ ಎನ್ನುವ ಪ್ರಶ್ನೆ ಎದುರಾಗಿದೆ. ತಾಯಿ ಮೀನಮ್ಮ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಬಳಿಕ ದರ್ಶನ್ ಜೀವನ ಶೈಲಿ ಬದಲಾಗಿದೆಯಂತೆ. ಹಾಗಾದರೆ ದರ್ಶನ್ ಜೈಲಿನಲ್ಲಿ ಏನೇನು ಮಾಡ್ತಿದ್ದಾರೆ ಅಂತೀರಾ? ಇಲ್ಲಿದೆ ನೋಡಿ ಸ್ಟೋರಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಕೂಲ್. ಜೈಲು ಸೇರಿದ ಬಳಿಕ ದರ್ಶನ್ ಬದಲಾಗ್ತಾ ಇದ್ದಾನ. ಒಂದು ಕಡೆ ನಟನೆ, ಇನ್ನೊಂದು ಕಡೆ ಸದಾ ಕಾಂಟ್ರವರ್ಸಿ. ಒಂದಲ್ಲ ಒಂದು ಕಿರಿಕ್ ಮೂಲಕವೇ ದರ್ಶನ್ ಹೆಸರುವಾಸಿ. ಅದರಲ್ಲೂ ತನ್ನ ಪ್ರಿಯತಮೆಗಾಗಿ ಮಾಡಿದ ಎಡವಟ್ಟಿನಿಂದ ಇದೀಗ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಯೇ ದಿನ ಕಳೆಯುವಂತಾಗಿದೆ. ಆದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀತ್, ಸಹೋದರ ದಿನಕರ್ ಹಾಗೆ ತಾಯಿ ಮೀನಾ ತೂಗುದೀಪ ಭೇಟಿ ಬಳಿಕ ಜೈಲಿನಲ್ಲಿ ದರ್ಶನ್ ತನ್ನ ಆಟೋಪ ಬಿಟ್ಟು ಕೂಲ್ ಆಗಿದ್ದಾರೆ. ಜೈಲಿನಲ್ಲಿ ವಿಜಯಲಕ್ಷ್ಮಿ ಕೊಟ್ಟಿರುವ ಪುಸ್ತಕ ಓದುವುದು ಹಾಗೂ ಯೋಗ ಧ್ಯಾನದ ಕಡೆ ದರ್ಶನ್ ಹೆಚ್ಚಿನ ಗಮನ ಹರಿಸಿದ್ದಾರಂತೆ. ಇನ್ನು ವಾಕಿಂಗ್ ಹಾಗೂ ಹೊರಗಡೆ ಓಡಾಡುವ ವಿಚಾರಕ್ಕೆ ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ದರ್ಶನ್, ಮಗ ವಿನೀತ್ ತಂದು ಕೊಟ್ಟಿದ್ದ ಜರ್ಕಿನ್ ಹಾಗೂ ತಾಯಿ ಪತ್ನಿ ವಿಜಯಲಕ್ಷ್ಮಿ ಭೇಟಿ ವೇಳೆ ಕೊಟ್ಟಿದ್ದ ಶೂಗಳನ್ನು ಧರಿಸಿ ಜೈಲಿನಲ್ಲಿ ಇವತ್ತು ಬೆಳಗ್ಗೆ ದರ್ಶನ್ ಕೂಲ್ ಆಗಿಯೇ ವಾಕಿಂಗ್ ಮಾಡಿದ್ದಾರಂತೆ. ದರ್ಶನ್ ಜೀವನ ಶೈಲಿ ಹೀಗೂ ಇತ್ತ ಅನ್ನುವಂತೆ ಜೈಲಿನ ಸಿಬ್ಬಂದಿ ಮಾತನಾಡಿಕೊಳ್ಳುವಂತೆ ದರ್ಶನ್ ವರ್ತನೆ ಬದಲಾಗಿದೆಯಂತೆ. ಒಂದೆಡೆ ದರ್ಶನ್ ಜೈಲಿನಲ್ಲಿ ಇದ್ದರೂ ಕೂಡ ಹೊರಗೆ ತನ್ನ ಅಭಿಮಾನಿಗಳ ಬಗ್ಗೆ ಹಾಗೂ ಇಂಡಸ್ಟ್ರಿ ಬಗ್ಗೆ ಪದೇ ಮಾತನಾಡ್ತಾ ಇದ್ದು, ಜೈಲಿಗೆ ಹೋದವರ ಬಳಿಯೂ ಕೂಡ ಹೊಸ ಚಿತ್ರ ಯಾವುದೇ ಬಂದರೂ ಅದು ಗೆಲ್ಲಬೇಕು ಅಂತ ಇದ್ದಾರಂತೆ. ಇತ್ತ ಅಭಿಮಾನಿಗಳಿಗೂ ಕೂಡ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡಬೇಕು ಅನ್ನುವ ಸಂದೇಶವನ್ನ ಜೈಲು ಸಿಬ್ಬಂದಿಗಳ ಮೂಲಕ ದಾಸ ರವಾನಿಸಿದ್ದಾರಂತೆ. ಅಸಲಿಗೆ ದರ್ಶನ್ ಜೀವನ ಶೈಲಿ ನಿಜಕ್ಕೂ ಬದಲಾಯಿತಾ ಅಥವಾ ಬದಲಾಗಿ ಹೊರ ಬರ್ತಾನೆ ಅನ್ನುವ ಹಾಗೆ ಬಿಂಬಿಸಿಕೊಳ್ತಾ ಇದ್ದಾನ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಅದೇನೇ ಇರಲಿ, ಪ್ರೇಯಸಿಗಾಗಿ ಮಾಡಿದ ತಪ್ಪಿಗೆ ಕಂಬಿ ಹಿಂದೆ ದಿನ ಎಣಿಸ್ತಿರುವ ದರ್ಶನ್ ಮುಂದಿನ ದಿನಗಳಲ್ಲಿ ಆದರೂ ಬದಲಾಗಿ ಹೊರಬಂದು ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಒಳ್ಳೆಯ ಕೆಲಸ ಮಾಡುವ ಹಾಗಾಗಲಿ ಅನ್ನೋದೇ ಎಲ್ಲರ ಆಶಯ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ದರ್ಶನ್ ಜೈಲು ಪಾಲಾಗಿ 1 ತಿಂಗಳು ಸಮೀಪಿಸುತ್ತಿದೆ. ಜೈಲು ಹಕ್ಕಿಯಾಗಿರೋ ದಾಸನಿಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗ್ತಿದ್ದಾರೆ. ಕೇವಲ ಫ್ಯಾನ್ಸ್ ಮಾತ್ರ ಅಲ್ಲ, ದರ್ಶನ್ ವಕೀಲರು ಕೂಡ ಟೆಂಪಲ್ ರನ್ ಮಾಡ್ತಿದ್ದಾರೆ. ದೇಗುಲದ ತುಂಬೆಲ್ಲ ದರ್ಶನ್ ಫ್ಯಾನ್ಸ್. ದೊಡ್ಡವರು, ಕೈಯಲ್ಲಿ ಡೆವಿಲ್ ಸಿನಿಮಾ ಪೋಸ್ಟರ್ಸ್. ದಾಸನ ಬಿಡುಗಡೆಗಾಗಿ ವಿಶೇಷ ಪೂಜೆ. ಆದಷ್ಟು ಬೇಗ ರಿಲೀಸ್ ಆಗುವಂತೆ ದೇವರಿಗೆ ಪ್ರಾರ್ಥನೆ.
ಜೈಲು ಪಾಲಾಗಿ 1 ತಿಂಗಳಾಗ್ತಾ ಬರ್ತಿದೆ. ಹೊರಗಡೆ ದಿಲ್ದಾರ್ ಆಗಿ ಜೀವನ ನಡೆಸುತ್ತಿದ್ದ ಕಾಟೇರ ಸೆಂಟ್ರಲ್ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಸೆರೆವಾಸ ಅನುಭವಿಸ್ತಾ ಇರೋ ದಾಸನನ್ನ ಕಂಡು ಅಭಿಮಾನಿಗಳು ಮರುಗಿದ್ದಾರೆ, ಸಂಕಟ ಪಡ್ತಿದ್ದಾರೆ. ಆದಷ್ಟು ಬೇಗ ತಮ್ಮ ಹೀರೋ ರಿಲೀಸ್ ಆಗ್ಲಿ ಅಂತ ಸಾರಥಿಯ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ. ನಟ ದರ್ಶನ್ ರಿಲೀಸ್ಗೆ ಫ್ಯಾನ್ಸ್ ದೇವರ ಮೊರೆ. ದಾಸನ ಫೋಟೋ ಡೆವಿಲ್ ಪೋಸ್ಟರ್ ಇಟ್ಟು ಪೂಜೆ. ಗದಗ ಜಿಲ್ಲೆಯ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ದರ್ಶನ್ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪುಟ್ಟರಾಜ ಗವಾಯಿಗಳು ಹಾಗೂ ಪಂಚಾಕ್ಷರಿ ಗವಾಯಿಗಳ ಗದ್ದುಗೆಗೆ ಪೂಜೆ ಮಾಡಿದ್ದಾರೆ. ಕಾಟೇರನ ಬಿಡುಗಡೆಗೆ ಅಭಿಮಾನಿಗಳು ಮುಡಿಪು ಕಟ್ಟಿ ಪ್ರಾರ್ಥಿಸಿದ್ದಾರೆ. ದಾಸನ ಫೋಟೋ ಡೆವಿಲ್ ಪೋಸ್ಟರ್ ಇಟ್ಟು ಪೂಜೆ ಮಾಡಿದ್ದಾರೆ. ದಾಸನಿಗಾಗಿ ದೇವರ ಮೊರೆ ಹೋದ್ರ ವಕೀಲರು. ಧರ್ಮಸ್ಥಳಕ್ಕೆ ದರ್ಶನ್ ಪವಿತ್ರ ವಕೀಲರ ಭೇಟಿ. ಕೇವಲ ಸಾರಥಿಯ ಅಭಿಮಾನಿಗಳು ಮಾತ್ರ ಅಲ್ಲ, ದರ್ಶನ್ ಪರ ವಕೀಲರು ಹಾಗೂ ಪವಿತ್ರ ಪರ ವಕೀಲರು ಕೂಡ ದೇವರ ಮೊರೆ ಹೋಗಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬೆಂಗಳೂರಿನ ವಕೀಲ ನಾರಾಯಣಸ್ವಾಮಿ ಮತ್ತು ತಂಡ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ವಕೀಲ ರಾಕೇಶ್, ಶಶಾಂಕ್, ಮಂಜುನಾಥ್, ಶಿವಕುಮಾರ್, ಶೇಷಣ್ಣ, ಸೋಮಶೇಖರ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ನೋಡಿದ್ರಲ್ವಾ, ಜೈಲು ಹಕ್ಕಿಯಾಗಿರೋ ದಾಸನಿಗಾಗಿ ಅಭಿಮಾನಿಗಳು ಹೇಗೆಲ್ಲ ದೇವರ ಮೊರೆ ಹೋಗಿದ್ದಾರೆ ಅಂತ. ಕಾಟೇರ ಫ್ಯಾನ್ಸ್ ಪ್ರಾರ್ಥನೆ ಆ ದೇವರಿಗೆ ತಲುಪುತ್ತಾ ಅಂತ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ಹಗರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಈಗಾಗಲೇ ಇಡಿ ಇಕ್ಕಳದಲ್ಲಿ ಸಿಲುಕಿ ಮಾಜಿ ಮಂತ್ರಿ ನಾಗೇಂದ್ರ ವಿಲವಿಲ ಒದ್ದಾಡ್ತಿದ್ರೆ, ಇತ್ತ ದದ್ದಲ್ ಗಲಿಬಿಲಿಯಾಗಿದ್ದಾರೆ. ಇಡಿ ಅಧಿಕಾರಿಗಳ ಕೈಗೆ ಸಿಗದೆ ಚೆಲ್ಲಾಟವಾಡ್ತಿದ್ದಾರೆ. ಇಡಿ ಕೈಗೆ ಸಿಗದೆ ಶಾಸಕ ದದ್ದಲ್ ಚೆಲ್ಲಾಟ. ವಾಲ್ಮೀಕಿ ನಿಗಮ ಅಧ್ಯಕ್ಷನಿಗಾಗಿ ಹುಡುಕಾಟ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ತನಿಖೆ ಫುಲ್ ಆನ್ ಆಗಿದ್ದು, ಕೈ ನಾಯಕರಿಗೆ ಡವಡವ ಶುರುವಾಗಿದೆ. ಈಗಾಗಲೇ ನಾಗೇಂದ್ರ ಅರೆಸ್ಟ್ ಆಗಿದ್ದು, ನಿಗಮದ ಅಧ್ಯಕ್ಷ ದದ್ದಲ್ಗೆ ಹಗರಣದ ಉರುಳು ಸುತ್ತಿಕೊಂಡಿದೆ. ವಾಲ್ಮೀಕಿ ನಿಗಮದಿಂದ ತೆಗೆದ ಹಣವನ್ನ ಎಲ್ಲಿಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ ಅಂತ ತನಿಖೆ ನಡೆಯುತ್ತಿರುವಾಗಲೇ ರಾಯಚೂರಿನಲ್ಲಿ ಜಮೀನು ಖರೀದಿ ಮಾಡಿರುವ ಮಾಹಿತಿ ಇಡಿಗೆ ಸಿಕ್ಕಿದೆ. ಇದು ಸಹಜವಾಗಿಯೇ ದದ್ದಲ್ಗೆ ಕಂಟಕವಾಗಿದೆ. ಇಡಿ ಅಧಿಕಾರಿಗಳ ಕೈಗೆ ಸಿಗದೆ ಶಾಸಕ ದದ್ದಲ್ ಚೆಲ್ಲಾಟವಾಡ್ತಾ ಇದ್ದು, ಆಪ್ತ ಶಿವಪ್ಪ ನಾಯಕ್ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ ಎನ್ನಲಾಗ್ತಿದೆ. ಮಂತ್ರಾಲಯ ರಸ್ತೆ ಮಾರ್ಗವಾಗಿ ತೆರಳಿದ ದದ್ದಲ್ ಎಲ್ಲಿ ಹೋದ್ರು ಅನ್ನೋದೇ ನಿಗೂಢವಾಗಿದೆ. KA36Z1183 ನಂಬರ್ ಕಾರ್ನಲ್ಲಿ ಎಸ್ಕೇಪ್ ಆಗಿರುವ ದದ್ದಲ್ಗಾಗಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ದದ್ದಲ್ಗೆ ಇಡಿ ನೋಟಿಸ್. ಇನ್ನು ವಿಚಾರಣೆಗೆ ಹಾಜರಾಗುವಂತೆ ದದ್ದಲ್ಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ಮತ್ತೊಂದೆಡೆ ಎಸ್ಐಟಿ ಅಧಿಕಾರಿಗಳು ಸಹ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿರುವ ದದ್ದಲ್ಗಾಗಿ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಸೋಮವಾರ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತಾರಾ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.